ಇನ್ನು ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ಬೆಂಗಳೂರು ಸೇರಿದಂತೆ ಸಾಕಷ್ಟು ಜಿಲ್ಲೆಗಳಲ್ಲಿ ಮಳೆ ಮುನ್ಸೂಚನೆ ಇರುವಂತದ್ದು. ಬೆಂಗಳೂರು ನಗರದ 17 ಜಿಲ್ಲೆಗಳಲ್ಲಿ ಅದೇ ರೀತಿಯಾಗಿ ಬೆಂಗಳೂರು ಸೇರಿದಂತೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ ಇನ್ನು ಮುಂದುವರಿಯುತ್ತೆ. ಬೆಂಗಳೂರು ನಗರ ಹಾಗೇನೆ 17 ಜಿಲ್ಲೆಗಳಲ್ಲಿ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಹಾಗೇನೆ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು, ಮಿಂಚು, ಗಾಳಿ ಸಹಿತ ಮಳೆಯಾಗುತ್ತೆ. ಕೊಪ್ಪಳ ಹಾಗೇನೆ ಗದಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮೇ 25ರವರೆಗೆ ಕೂಡ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುತ್ತೆ. ಅಂದ್ರೆ ನಾಳೆನೂ ಕೂಡ ಮಳೆಯಾಗುತ್ತೆ. ಮುಂಗಾರು ಪೂರ್ವ ಮಳೆ ಇದು. ಇನ್ನೂ ಮುಂಗಾರು ಆರಂಭ ಆಗಿಲ್ಲ. ಮುಂಗಾರು ಮಳೆ ಇಷ್ಟು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಮುಂದುವರಿಯುತ್ತೆ ಈ ಮಳೆಯ ಅವಾಂತರ ಅಂತ ಇವಾಗ ಯೆಲ್ಲೋ ಅಲರ್ಟ್ 17 ಜಿಲ್ಲೆಗಳಲ್ಲಿ ಘೋಷಣೆ ಮಾಡಲಾಗಿದೆ. 2 ಕಡೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಮಳೆ ಹೆಚ್ಚಾಗಿ ಆಗುತ್ತೆ, ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ಬೇಕು ಅಥವಾ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಹವಾಮಾನ ಇಲಾಖೆ ವರದಿಯನ್ನು ನೀಡಿರುವಂಥದ್ದು. ಮೇ 25ರವರೆಗೆ ಅಂದ್ರೆ ನಾಳೆ, ಇನ್ನು 29ರವರೆಗೂ ಕೂಡ ಇದೇ ಮಳೆ ಮುಂದುವರಿಯುತ್ತೆ ಅಂತ ಕೂಡ ಹವಾಮಾನ ಇಲಾಖೆ ರೀತಿಯಾಗಿ ಮುಂಚೆನೆ ಹೇಳಿದೆ. ಎಲ್ಲಕ್ಕೆ ತಯಾರಿಯನ್ನು ಮಾಡ್ಕೊಂಡಿರ್ಬೇಕಾಗುತ್ತೆ ರಾಜ್ಯದ ಜನತೆ. ಈ ಮಳೆ ಮುಂದುವರಿಯುತ್ತೆ, ಇದರ ಅವಾಂತರಗಳು ಕೂಡ ಅದೇ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ಮನೆಯಿಂದ ಹೊರಗೆ ಬರುವಾಗ ಆಗಿರಬಹುದು, ಈ ಅಕ್ಕಪಕ್ಕ ಮರಗಳ ಕೆಳಗೆ ನಿಂತರೆ ನಾವು ಸೇಫ್ ಅಂತ ಅನ್ಕೊಳ್ಳೋದು, ಅದನ್ನೆಲ್ಲ ಬಿಟ್ಟು ಸೇಫ್ಟಿಯೆಸ್ಟ್ ಮಾರ್ಗಗಳನ್ನು ನಾವು ಕಂಡುಕೋಬೇಕಾಗುತ್ತೆ.